ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ, ಈ ನುಗ್ಗೆ ಬೆಳೆಗಾರರ ಈ ನುಗ್ಗೆ ಸೊಪ್ಪನ್ನ ಒಣಗಿಸಿ ಕೊಟ್ಟಕ್ಕಂಥ ಫ್ಯಾಕ್ಟ್ರಿಗೆ, ಆ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಕಡ್ಡಿ ಕಸವನ್ನು ಬೇರೆ ಮಾಡ್ತಾರೆ ಮತ್ತು ಸೊಪ್ಪನ್ನು ಬೇರೆ ಮಾಡ್ತಾರೆ ಅನ್ನೋ ಫ್ಯಾಕ್ಟ್ರಿ. ಇವಾಗ ನೋಡೋಣ ಅದು ಯಾವ ತರ ಇರುತ್ತೆ ಅಂತ. ನೋಡಿ, ಇದೆ ಆ ಫ್ಯಾಕ್ಟ್ರಿ. ಈ ತರ ಇರುತ್ತೆ. ಮೊದಲಾಗಿ ಇದಕ್ಕೆ ಕನ್ವೇಯರ್ ಬೆಲ್ಟ್, ಒಂದು ಚಿಕ್ಕ ಒಂದು ಡ್ರಮ್ ತರ ರೀತಿಯಲ್ಲಿ ಇರುತ್ತೆ. ಈಗ ಅದ್ರ ಕೆಳಗೆ ಪ್ರೊಸೆಸ್ ಆಗುತ್ತೆ ಇದೆ ನೋಡಿ, ಅದ್ರ ಕೆಳಗೆ ಇರ್ತಕ್ಕಂಥ ಇದು ಪ್ರೊಸೆಸರ್. ಇದು ಇಲ್ಲಿಂದ ಎಲೆ ಬರುತ್ತೆ. ಮತ್ತು ಇಲ್ಲಿ ನೋಡ್ತಿದ್ದಂಗೆ ನಾವು ಇದು ಕನ್ವೇಯರ್ ಬೆಲ್ಟ್, ನಿಮಗೆ ಗೊತ್ತಿರುತ್ತೆ. ಇದು ಮ್ಯಾಚ್ ಹೋಗೋಕಿನ ಇಲ್ಲಿ ಕೆಳಗಿರುತ್ತಲ್ಲ, ಇದ್ರ ಮೇಲೆ ಮ್ಯಾಟಿನ ಮೇಲೆ ಹಾಕಿದ್ರೆ ಶಿಸ್ತ ಕ್ಲೀನ್ ತಗೊಂಡೋಗಿ ಇಲ್ಲಿ ಮೇಲೆ ಇರುತ್ತಲ್ಲ, ಇಲ್ಲಿ ಬರುತ್ತೆ. ಬಾಕ್ಸ್ ಒಳಗೆ ಬಿದ್ದು ಇದ್ರೊಳಗೆ ಎರಡು ಫ್ಯಾನ್ ಇದೆ, ತೋರಿಸ್ತೀನಿ ನೆಕ್ಸ್ಟ್. ಈ ಫ್ಯಾನ್ ಮೂಲಕ ಗಾಳಿ ಮೂಲಕ ಕಸ ಕಡ್ಡಿ ಮತ್ತು ಎಲೆ ಬೇರೆಯಾಗಿ ಈ ಕೆಳಗಿಂದ ಬಿದ್ದು ಕನ್ವೇಯರ್ ಬೆಲ್ಟ್ ಮೂಲಕ ಮುಂದಕ್ಕೆ ಬರುತ್ತೆ. ನೋಡಿ, ಇದೆ ಈ ಫ್ಯಾನ್. ಇದರಿಂದ ಕಸ ಕಡ್ಡಿ ಆಗುತ್ತೆ. ಈ ಕನ್ವೇಯರ್ ಬೆಲ್ಟ್ ನಿಂದ ಈ ಬಾಕ್ಸ್ಗೆ ಬಿದ್ದು, ಈ ಬಾಕ್ಸ್ ಕೆಳಗಿಂದ ಎಲ್ಲ ಸೊಪ್ಪು, ಅದು ಸೊಪ್ಪು ಮಾತ್ರ ಬರುತ್ತೆ, ಕಡ್ಡಿ ಕಸ ಎಲ್ಲ ಕೆಳಗಿಂದ ಕಸ ಕಡ್ಡಿ. ಇದಕ್ಕಿನ ಅಟ್ಯಾಚ್ಮೆಂಟ್ ಭಾಳ ಇದೆ. ನೋಡಿ, ಇದೆ ಕನ್ವೇಯರ್ ಬೆಲ್ಟ್. ಇದರಿಂದ ಸೊಪ್ಪು ಬರುತ್ತೆ ಕೆಳಗೆ. ಸೊಪ್ಪು ಅಂತಕ್ಕಂಥ ಆ ಕನ್ವೇಯರ್ ಬೆಲ್ಟ್ ಮೇಲೆ ಬಿದ್ದಿರ್ತಕ್ಕಂಥ ಸೊಪ್ಪು, ಅದರಲ್ಲಿ ಕಸ ಕಡ್ಡಿ ಕಮ್ಮಿ ಇರುತ್ತೆ. ಅದನ್ನು ಮುಂದಕ್ಕೆ ಕಳಿಸ್ತಾರೆ. ಮುಂದಕ್ಕೆ ಕಳಿಸಂದ್ರೆ ಇನ್ನೊಂದು ಚೀಲಕ್ಕೆ ಪ್ಯಾಕ್ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಬಿಡ್ತಾ ಇರ್ತೀವಿ. ಚೀಲ ಇಟ್ಟು ತುಂಬ್ತಾರೆ. ನೋಡಿ ಯಾವ ರೀತಿಯಲ್ಲಿ ಇದೆ, ಈ ರೀತಿಯಾಗಿ ಇರುತ್ತೆ. ಇಷ್ಟ ನಾವು ಓಪನಿಂಗ್ ಹೋಗಿರೋ ಕಾರಣ ಆಗ ಸ್ವಲ್ಪ ಮಿಷಿನಲ್ಲಿ ತೊಂದರೆ ಇತ್ತು, ಆದ ಕಾರಣ ಈ ರೀತಿಯಾಗಿದೆ. ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಬೇಕಂತಂದ್ರೆ, ಅಥವಾ ಇದೇ ಪಾರ್ಟ್ 2 ಇದೇ ಪ್ರೋಸೆಸ್ ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನುಗ್ಗೆ ಅಂತ ಕಮೆಂಟ್ ಮಾಡಿ. ಟಾಟಾ ಬಾಯ್, ಸಿ ನೆಕ್ಸ್ಟ್ ವೀಡಿಯೋ.